ಸಬ್ ಗೈಸ್ ಸಿಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ನಾನು ನಿಮಗೊಂದು ಸಡನ್ ಆಗಿ ಇವಾಗ ಒಂದು ಐ ಡಿ ಪ್ರೂಫ್ ನಿಮ್ದು ತೋರಿಸಿ ಅಂದರೆ ನೀವು ಯಾವ್ದು ತೋರಿಸ್ತೀರಾ? ಆಧಾರ್ ಕಾರ್ಡ್ 100%. ನೀವು ಹೇಳಿದ ಕರೆಕ್ಟೇ. ಪ್ರತಿಯೊಬ್ಬರು ಕೂಡ 90% ಜನಗಳು ಕೂಡ ಏನೋ ಆ್ಯಸ್ ಅ ಐ ಡಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ನ ಎಲ್ಲರೂ ಯೂಸ್ ಮಾಡೋದು. ಬಟ್ ಈವನ್ ಹೋಟೆಲ್ಗಳಲ್ಲಿ ಸ್ಟೇ ಮಾಡೋದಾಗಲಿ ಅಥವಾ ಇನ್ನಿತರೆ ಏನೋ ಸುಮಾರು ಕಡೆಗೆ ಎಲ್ಲೆಲ್ಲಿ ನಿಮಗೆ ಏನೋ ಅವಶ್ಯಕತೆ ಇರುತ್ತೆ ಐ ಡಿ ಪ್ರೂಫ್ ಕೊಡುವಂಥದ್ದು. ಸೊ ಅಲ್ಲೆಲ್ಲ ಎಲ್ಲರೂ ಈಸಿಯಾಗಿ ಏನೋ ಒಂದು ಜೆರಾಕ್ಸ್ ಇಟ್ಕೊಂಡಿರ್ತಾರೆ ಅಥವಾ ಎಲ್ಲ ಸ್ಮಾರ್ಟ್ ಕಾರ್ಡ್ ಥರ ಪ್ರಿಂಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ನಾವು ಡೇಸ್ ಅಲ್ಲಿ ಎಲ್ಲ ಬರ್ತಾ ಇರೋದು ಸ್ಮಾರ್ಟ್ ಕಾರ್ಡ್ ಥರನೇ, ಬಟ್ ಮೊದಲು ಲೆಂತ್ ಬರ್ತಾ ಇತ್ತು. ಸೊ ಅದನ್ನು ಸ್ಮಾರ್ಟ್ ಕಾರ್ಡ್ ಥರ ಮಾಡ್ಕೊಂಡು ಇಟ್ಕೊತಾ ಇದ್ರು ಜೇಬಲ್ಲಿ ಆ್ಯಸ್ ಅ ಐ ಡಿ ಪ್ರೂಫ್ ಆಗಿ. ಬಟ್ ಎಲ್ಲ ಕಡೆನೂ ಅದೇ ಕೊಡೋದು. ಲೈಕ್ ಇವನ್ ಹೋಟೆಲ್ ಸ್ಟೇ ಆಗಿರಲಿ ಅಥವಾ ಇನ್ನಿತರೆ ಯಾವುದೇ ಸಂದರ್ಭದಲ್ಲೂ ಕೂಡ ಐ ಡಿ ಪ್ರೂಫ್ ಆಗಿ ಏನೋ ಆಧಾರ್ ಕಾರ್ಡ್ನ ಎಲ್ಲರೂ ಕೊಡುವಂಥ ಏನೋ ಸನ್ನಿವೇಶ. ಬಟ್ ಆದರೆ ಏನು ಅಂತಂದರೆ ಲೈಕ್ ಏನೋ ಅದರಲ್ಲಿ ನೀವು ಆಧಾರ್ ಕಾರ್ಡ್ ಕೊಡಬೇಕಂತಂದರೆ ಅದ್ರಲ್ಲಿ ನಂಬರ್ ಏನು ಹೈಡ್ ಆಗೋದಿಲ್ಲ, ಫುಲ್ ನಂಬರ್ ಇರುತ್ತೆ, ರೈಟ್? ಸೊ ನೀವು ತೊಗೊಂಡಿರುವಂಥದ್ರಲ್ಲಿ ನಂಬರ್ ಏನು ಹೈಡ್ ಇರೋದಿಲ್ಲ. ಸೊ ಇವಾಗ ನಾನೇನು ಹೇಳ್ತಾ ಇರೋದು ಅಂದರೆ, ನೀವು ಕೊಡಿ, ಯಾವುದೇ ತೊಂದರೆ ಇಲ್ಲ. ಬಟ್ ಆದರೆ ಜಾಗರೂಕತೆಯಿಂದ ಅದನ್ನು ಫಸ್ಟ್ ನೀವು ಏನಿದೆ ಒಂದು ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂತ ಬರುತ್ತೆ. ಸೊ ಮಾಸ್ಕ್ಡ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಸ್ಟಾರ್ಟಿಂಗ್ 8 ಲೆಟರ್ಸ್ ಏನಿರುತ್ತೆ ಮಾರ್ಕ್ಡ್ XXX ಇರುತ್ತೆ, ರೈಟ್? ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ನೀವು ಎಲ್ಲೇ ಕೊಟ್ಟರು ಕೂಡ ಲಾಸ್ಟ್ 4 ಡಿಜಿಟ್ ಮಾತ್ರ ಕಾಣಿಸುತ್ತೆ ಅವರಿಗೆ, ಹಿಂದ್ಗಡೆದ 8 ಡಿಜಿಟ್ ಕಾಣೋದಿಲ್ಲ. ಸೊ ಹಾಗಾಗಿ ಅದು ವ್ಯಾಲಿಡ್ ಕೂಡ ಇದೆ. ಸೊ ಅದರಿಂದ ಏನೋ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ, ರೈಟ್? ಸೊ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ನನ್ನ ಜೊತೆಗೆ ವರ್ಚುವಲ್ ಐ ಡಿ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು ಗೈಸ್, ಓಕೆ? ಸೊ ಅದರಿಂದ ಯಾಕಂದರೆ ನೀವು ನೋಡಿದರೆ ಸುಮಾರು ಆಧಾರ್ ಕಾರ್ಡ್ ನಮ್ಮದು ಎಲ್ಲೆಲ್ಲಿ ಲಿಂಕ್ ಇರುತ್ತೆ, ಪ್ರತಿಯೊಂದಕ್ಕೂ ಬ್ಯಾಂಕ್ ಲಿಂಕ್ ಇರುತ್ತೆ, ಮೊಬೈಲ್ ಲಿಂಕ್ ಇರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ, ಎಲ್ಲ ಕಡೆಗೂ ಲಿಂಕ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಹುಷಾರಾಗಿರೋಣ ಎಲ್ಲಾದರೂ ಕೊಡಬೇಕು ಅಂದರೆ. ಸೊ ಅದಕ್ಕೋಸ್ಕರ ಮಾಸ್ಕ್ಡ್ ಆಧಾರ್ ಕಾರ್ಡ್ನ ಯೂಸ್ ಮಾಡ್ಕೊಳ್ಳೋಣ ಆ್ಯಸ್ ಅ ಐ ಡಿ ಪ್ರೂಫ್ ಆಗಿ ಯೂಸ್ ಮಾಡ್ಕೊಳ್ಳಿ, ಯಾವುದೇ ತೊಂದರೆ ಇಲ್ಲ. ಬಟ್ ಆದರೆ ಮಾಸ್ಕ್ಡ್ ಹಾಕಿರುತ್ತೆ, ಓಕೆ? ಸೊ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ರೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇದ್ದೀನಿ. ಸೊ ಗೈಸ್, ನಿಮಗೆ ಮಾಸ್ಕ್ಡ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನಿಮಗೆ ಇದರಲ್ಲಿ ವೆಬ್ಸೈಟ್ ಬರಬೇಕಾಗುತ್ತೆ. ಆ್ಯಸ್ ಯೂಸಲ್ ನಿಮ್ಗೆ ಎಲ್ಲರೂ ಗೊತ್ತಿರುವಂಥ ವಿಷಯ ವೆಬ್ಸೈಟ್ ಇದು UIDI.gov.in ಅಂದ್ಬಿಟ್ಟು. ಸೊ ಇದರಲ್ಲಿ ಬಂದಾಗ ನಿಮಗೆ ಸುಮಾರು ಲ್ಯಾಂಗ್ವೇಜ್ಗಳನ್ನ ಆ್ಯಡ್ ಮಾಡಿದೆ ಇವಾಗ. ಸೊ ಈ ಲ್ಯಾಂಗ್ವೇಜ್ಗಳು ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದಾದಮೇಲೆ ನಿಮಗೆ ಏನಂದರೆ ನಿಮಗೆ ಫುಲ್ ಡೀಟೇಲ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ನೋಡ್ಬೋದು ಗೆಟ್ ಆಧಾರ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಕೆಳಗಡೆ ಸ್ವಲ್ಪ ಸ್ಕ್ರೌಲ್ ಮಾಡ್ತಾ ಬಂದರೆ ಸುಮಾರು ಆಪ್ಷನ್ಸ್ಗಳು ಇದರಲ್ಲಿ ನಿಮಗೆ ಕಾಣಿಸುತ್ತೆ. ಲೈಕ್ ಬುಕ್ ಅಪಾಯಿಂಟ್ಮೆಂಟ್ ಇಂದ ಹೇಳ್ಬಿಟ್ಟು ಎಲ್ಲ ಅದೇ. ಡೌನ್ಲೋಡ್ ಆಧಾರ್ ಕೂಡ ಇದೆ, ರೈಟ್? ಸೊ ಇಲ್ಲಿ ನಾವು ಡೌನ್ಲೋಡ್ ಆಧಾರ್ ಮೇಲೆ ಕೆಳಗಡೆ ನೋಡ್ಬೋದು ಗ್ರೀನ್ ಆಗಿ ಡೌನ್ಲೋಡ್ ಆಧಾರ್ ಅಂತ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಲಾಗಿನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ವಿತೌಟ್ ಲಾಗಿನ್ನೇ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಹೇಗೆ ಅಂತಂದರೆ ಲೈಕ್ ನೀವು ಇಲ್ಲಿ ಫಸ್ಟ್ ಆಪ್ಷನ್ ಏನು ಕಾಣಿಸುತ್ತೆ ಡೌನ್ಲೋಡ್ ಆಧಾರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ 3 ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು, ವಿಚ್ ಇಸ್ ಆಧಾರ್ ನಂಬರ್, ಎನ್ರೋಲ್ಮೆಂಟ್ ಐ ಡಿ ಆ್ಯಂಡ್ ವರ್ಚುವಲ್ ಐ ಡಿ. ಸೊ ವರ್ಚುವಲ್ ಐ ಡಿ ಎನ್ರೋಲ್ಮೆಂಟ್ ಐ ಡಿ ಅಂದರೆ ನಿಮಗೆ ಯಾವಾಗ ಆಧಾರ್ ಕಾರ್ಡ್ ಮಾಡಿಸಿದಾಗ ಸಿಗುತ್ತೆ ಅದು, ಇಲ್ಲ ಅಂತಂದರೆ ನಿಮಗೆ ಆಧಾರ್ ನಂಬರ್. ಸೊ ಆಧಾರ್ ನಂಬರ್ ಆದಮೇಲೆ ನಿಮಗೆ ಲೈಕ್ ಏನಿರುತ್ತೆ ಇದು ನಂಬರ್ ಇರುತ್ತೆ. ಸೊ ಅದನ್ನು ಇವಾಗ ಮಾಸ್ಕ್ಡ್ ಹಾಕೋಬೇಕು ಅಂದರೆ ನೀವು ಆಧಾರ್ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ, ರೈಟ್? ಸೊ ನಾವು ಆಧಾರ್ ನಂಬರ್ ಇದರಲ್ಲಿ ಹಾಕೋಣ. ಹಾಕಾದ್ಮೇಲೆ ನೀವು ಕೆಳಗಡೆ ನೋಡಬೇಕು ಅಂತಂದರೆ ನಿಮಗೆ ಕ್ಯಾಪ್ಚಾ ಕಾಣಿಸುತ್ತೆ, ವಿಚ್ ಇಸ್ ಸ್ಮಾಲ್ ಇದ್ದರೆ ಸ್ಮಾಲ್ ಲೆಟರ್ ಹಾಕಿ, ಇನ್ಕ್ಲೂಡಿಂಗ್ ನಂಬರ್ಸ್ ಇರುತ್ತೆ. ಸೊ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಹಾಕಿ, ರೈಟ್? ಸೊ ಕ್ಯಾಪಿಟಲ್ ಹಾಕಾದ್ಮೇಲೆ ನಿಮಗೆ ನೆಕ್ಸ್ಟು ನಿಮಗೇನು ಸೆಂಡ್ OTP ಅಂತ ಏನಿದೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಒಂದು ನಿಮ್ಮ ರಿಜಿಸ್ಟರ್ಡ್ ನಂಬರ್ಗೆ ಏನಿದೆ OTP ಬರುತ್ತೆ, ರೈಟ್? ಸೊ ಆ OTP ಇದರಲ್ಲಿ ಹಾಕೋಣ, ರೈಟ್? ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಇಲ್ಲಿ ನೋಡ್ಬೋದು ನಿಮಗೆ ಫಸ್ಟ್ ಡು ಯು ವಾಂಟ್ ಮಾಸ್ಕ್ಡ್ ಆಧಾರ್ ಅಂತ ಕಾಣಿಸುತ್ತೆ, ರೈಟ್? ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲೇನಿರುತ್ತೆ ಗ್ರೀನ್ ಕಲರ್ ಬರುತ್ತೆ ನೋಡಿ. ಸೊ ಡು ಯು ವಾಂಟ್ ಮಾಸ್ಕ್ಡ್ ಆಧಾರ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ 8 ಡಿಜಿಟ್ ಏನಿದೆ XXXX ಅಂತ ಬರುತ್ತೆ, ರೈಟ್? ಸೊ ಅದನ್ನು ನಿಮಗೆ ತೋರಿಸ್ತೀನಿ, ಡೌನ್ಲೋಡ್ ಮಾಡಿ, ರೈಟ್? ಸೊ ಇವಾಗ ಅದಾದಮೇಲೆ ವೆರಿಫೈ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಇರೋದಿಲ್ಲ, ಹಿಂಗೆ ಬ್ಲ್ಯಾಕ್ ಇರುತ್ತೆ. ಸೊ ಇದು ಗ್ರೀನ್ ಆಗಬೇಕು. ಸೊ ಗ್ರೀನ್ ಆದ್ರೇ ಅದು ಮಾಸ್ಕ್ಡ್ ಆಗುತ್ತೆ, ರೈಟ್? ಸೊ ಇದೊಂದು ಇಂಪಾರ್ಟೆಂಟು. ಸೊ ಇಲ್ಲಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ವೆರಿಫೈ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಬಂತು ನಿಮಗೆ ಕಂಗ್ರ್ಯಾಚುಲೇಷನ್ ಅಂತ ಹಂಗೆ ಬಂದುಬಿಡ್ತು ಎಲ್ಲ. ಅದಾದಮೇಲೆ ನಿಮಗೆ ಇಲ್ಲಿ ಫೈಲ್ ಈಸ್ ಪ್ರೊಟೆಕ್ಟೆಡ್ ಅಂತ ಪಾಸ್ವರ್ಡ್ ಅಂತಿದೆ. ಸೊ ಪಾಸ್ವರ್ಡ್ ಏನು ಹಾಕಬೇಕು ಅಂತಂದರೆ ನಿಮ್ಮ ಹೆಸರಿನ 4 ಅಕ್ಷರ ಏನಿರುತ್ತೆ ಮೊದಲಿದ್ದು ಕ್ಯಾಪಿಟಲ್ ಹಾಕಿ, ರೈಟ್? ಡೇಟ್ ಆಫ್ ಬರ್ದು ಲಾಸ್ಟ್ ಇಯರ್ ಏನಿರುತ್ತೆ ಸೊ ಅದನ್ನು ಇದರಲ್ಲಿ ಹಾಕಬೇಕಾಗುತ್ತೆ, ರೈಟ್? ಸೊ ಅಂದರೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ಲು 1/6/2000 ಅಂತ ಇರುತ್ತೆ. ಸೊ ಹಾಗಿದ್ದಾಗ ನಿಮಗೆ ನಿಮ್ಮ ಹೆಸರು 4 ಅಕ್ಷರ ಆಮೇಲೆ 2000 ಇಸ್ವಿ ಅಷ್ಟು ಹಾಕಾದ್ಮೇಲೆ ಓಪನ್ ಮಾಡಿ. ಸೊ ಇಲ್ಲಿ ಓಪನ್ ಮಾಡೋದ್ರ ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಆಧಾರ್ ಕಾರ್ಡ್ ಓಪನ್ ಆಯಿತು. ಆ್ಯಂಡ್ ಇಲ್ಲಿ ನೀವು ವಿಚ್ ಈಸ್ ಲೈಕ್ 4588 ಅಂತ ಏನು ಲಾಸ್ಟ್ ತೋರಿಸ್ತೆ ಈ ಥರ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಸ್ಟಾರ್ಟಿಂಗಲ್ಲಿ XXXX ಇದೆ, ರೈಟ್?
ಸೊ 8 ಅಕ್ಷರ ಏನಿದೆ ಸ್ಟಾರ್ಟಿಂಗಲ್ಲಿ ಎಕ್ಸ್ ಬರುತ್ತೆ, ಅದರಲ್ಲಿ ಲಾಸ್ಟ್ 4 ಡಿಜಿಟ್ ಅಷ್ಟೇ ಕಾಣುತ್ತೆ. ಕೆಳಗಡೆ VID ನಂಬರ್ ಅಂತ ಇರುತ್ತೆ, ಒಂದು ವರ್ಚುವಲ್ ID. ಸೊ ಆ ವರ್ಚುವಲ್ ID ಯೂಸ್ ಮಾಡಿಕೊಂಡು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು, ಅದರಿಂದ ಕೆಲಸಗಳನ್ನ ಮಾಡ್ಕೋಬೋದು ನಿಮಗೆ ಬೇಕಾದ್ರೆ, ಅದು ಕೂಡ ವ್ಯಾಲಿಡ್ ಇರುತ್ತೆ. ಸೊ ಅದು ಯಾವ ಬೇಕಾದರೂ ನೀವು ಕ್ಯಾನ್ಸಲು ಮಾಡ್ಬೋದು. ಆ್ಯಂಡ್ ತಿರ್ಗಾ ಏನೇನು ಅಂತಂದರೆ ಲೈಕ್ ಹೊಸದು ಜನ್ರೇಟ್ ಕೂಡ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದನ್ನೇ ಒಂದು ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ಫುಲ್ ನಂಬರ್ ಇರೋದು ಬೇಡ, ಅಂದರೆ ಸ್ಟಾರ್ಟಿಂಗ್ ಏನು ಎಕ್ಸ್ ಬರುತ್ತೆ ಸೊ ಅದನ್ನು ನೀವು ತೊಗೊಂಡು ಇಟ್ಕೊಳ್ಳಿ ಜೆರಾಕ್ಸ್ನ. ಸೊ ಅದು ವ್ಯಾಲಿಡ್ ಕೂಡ ಇದೆ. ನೀವು ಎಲ್ಲೇ ಹೋದರೂ ಹೋಟೆಲ್ ಸ್ಟೇ ಆಗಿರಲಿ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಎಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅವಶ್ಯಕತೆ ಇರೋದಿಲ್ಲ, ಸೊ ಅಲ್ಲಿ ನಿಮ್ಗೆ ಏನಿದೆ ಇದನ್ನು ಕೊಡ್ಬೋದು ಡೈರೆಕ್ಟಾಗಿ, ಅಂದರೆ ಆ್ಯಸ್ ಅ ಪ್ರೂಫ್ ಆಗಿ. ಲೈಕ್ ನೀವು ರೆಸ್ಟೋರೆಂಟಲ್ಲಿ ಹೋಗಿ ಎಲ್ಲ ಸ್ಟೇ ಮಾಡ್ತಾ ಇರ್ತೀರ ಹೋಟೆಲಲ್ಲಿ, ಸೊ ಅಲ್ಲಿ ಇದನ್ನು ಕೊಡ್ಬೋದು. ಅವ್ರು ನಿಮಗೆ ಫುಲ್ ನಂಬರ್ ಕೊಡಿ ಅಂತ ಏನು ಕೇಳೋ ಆಗಿಲ್ಲ, ಯಾಕಂದರೆ ಇದು ವ್ಯಾಲಿಡ್ ಇರುತ್ತೆ, ರೈಟ್. ಸೊ ನೀವು ಅದನ್ನು ವೆಬ್ಸೈಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರ. ಸೊ ಇದನ್ನು ನೀವು ಮಾಡಿ ಇಟ್ಕೊಳ್ಳಿ, ತುಂಬ ಸೇಫ್ ಆಗಿರುತ್ತೆ. ಯಾಕಂದರೆ ನಿಮಗೆ ಫುಲ್ ನಂಬರಲ್ಲಿ ಕಾಣಿಸೋದಿಲ್ಲ, ಅವರಿಗೆ ಫುಲ್ ನಂಬರ್ ಬರ್ಕೊಳ್ಳೋದು ಇಲ್ಲ, ಅವರು ಬರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಲ್ಲಿ, ರೈಟ್. ಸೊ ಏನೋ ಅಂತ ಒಂದು ಅವಶ್ಯಕತೆ ಬಂದರೆ ಮಾತ್ರ ಅಲ್ಲಿ ತೋರಿಸ್ಬೇಕಾಗುತ್ತೆ, ಅದರ್ವೈಸ್ ನೀವು ಇದನ್ನೇ ಕೊಡ್ಬೋದು. ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಬನ್ನಿ, ಸಬ್ಸ್ಕ್ರೈಬ್ ಚಾನಲ್. ಮತ್ತೆ ಸಿಗೋದು ಅಲ್ಲಿವರೆಗೂ ಟೇಕ್ ಕೇರ್.